Hi everyone, today I am going to discuss about KEA latest update about UG NEET 2025. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊನ್ನೆ ತಾನೇ UG NEET 2025 ಒಂದು ಸ್ಟೇಟ್ ರ್ಯಾಂಕ್ ಅನ್ನು KEAದವರು ಅನೌನ್ಸ್ ಮಾಡಿದ್ದಾರೆ. ಇವಾಗ ಯಾವೆಲ್ಲ ವಿದ್ಯಾರ್ಥಿಗಳು ಏನು ಕರ್ನಾಟಕ ಸ್ಟೇಟ್ನಲ್ಲಿ ಏನು ಸ್ಟೇಟ್ ಅಂದರೆ KEA ಥ್ರೋ ನೀವು ಏನು ಸೀಟನ್ನು ಮೆಡಿಕಲ್ ಕೋರ್ಸ್ ರಿಲೇಟೆಡ್ ಸೀಟನ್ನು ಪಡೆಯಲಿಕ್ಕೆ ಇಚ್ಛೆ ಪಡ್ತೀರೋ ಅಂಥ ವಿದ್ಯಾರ್ಥಿಗಳು ತಮ್ಮ ಒಂದು ನೀಟ್ ರೋಲ್ ನಂಬರನ್ನು KEA ವೆಬ್ಸೈಟ್ನಲ್ಲಿ ಏನು ಕಂಪಲ್ಸರಿಯಾಗಿ ನೀವು ದಾಖಲಾತಿ ಮಾಡಿಕೊಳ್ಳಬೇಕು. ಸೊ ಈಗ KEA ಇಲಾಖೆಯು ನೀವೆಲ್ಲ ದಾಖಲಾತಿ ಮಾಡಿಕೊಳ್ಳಲು ಒಂದು ಲಿಂಕನ್ನು ಬಿಟ್ಟಿದೆ. ಓಕೆ, ಆ ಲಿಂಕಿನಲ್ಲಿ ನೀವು ಲಾಗಿನ್ ಆಗಿ ನಿಮ್ಮ ಒಂದು ನೀಟ್ ರೋಲ್ ನಂಬರ್ನ ಅಲ್ಲಿ ಎಂಟ್ರಿ ಮಾಡಬೇಕು. ಅದೇ ರೀತಿಯಾಗಿ ಯಾರೆಲ್ಲ ಇನ್ನೂ ಕೂಡ ನೀಟ್ ಬರೆದಂಥ ವಿದ್ಯಾರ್ಥಿಗಳು KEAದಲ್ಲಿ ಏನೋ ಅಪ್ಲಿಕೇಶನ್ ಹಾಕಿಲ್ಲ ಅನ್ನೋರು ಕೂಡ ಹೊಸದಾಗಿ ಅರ್ಜಿ ಸಲ್ಲಿಸಲು ನಿಮಗೆ ಒಂದು ಡೇಟನ್ನು ಕೊಡ್ತಾರೆ ಇಲಾಖೆಯವರು. ಓಕೆ, ಅಲ್ಲಿ ಕೂಡ ನೀವು ಅರ್ಜಿ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸಿದ ನಂತರ NTA KEA ಇಲಾಖೆಯು ನಿಮ್ಮ ಎಲ್ಲ ಒಂದು ನೀಟ್ ಮಾಹಿತಿಯನ್ನು ಪಡ್ಕೊಂಡು ವೆರಿಫೈ ಮಾಡ್ತದೆ. ವೆರಿಫೈ ಮಾಡಿ ನಿಮ್ಮ ಒಂದು ಎಲಿಜಿಬಿಲಿಟಿ ಲಿಸ್ಟನ್ನು ಡಿಸ್ಪ್ಲೇ ಮಾಡ್ತಾರೆ. ಸೊ ಆವಾಗ ನೀವು ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೋಬೋದು. ನಿಮಗೂ ಕೂಡ ವೆರಿಫಿಕೇಷನ್ಗೆ ಅವರು ಮತ್ತೆ ಒಂದು ನಿಗದಿತ ದಿನಾಂಕವನ್ನು ಕೊಟ್ಟು ಇಲಾಖೆಗೆ ಕರೀತಾರೆ. ಅಂದರೆ ನೀವು ವೆರಿಫಿಕೇಷನ್ ಮಾಡ್ಕೋಬೇಕು. ಓಕೆ, ಆಮೇಲೆ ನಿಮಗೂ ಕೂಡ ಏನು ವೆರಿಫಿಕೇಷನ್ ಸ್ಲಿಪ್ಪ ಡೌನ್ಲೋಡ್ ಮಾಡ್ಕೋಬೋದು ಆಮೇಲೆ ನೀವು ಕೂಡ ಫರ್ದರ್ ರೆಫರೆನ್ಸ್. ಸೊ ಇವಾಗ ಇಲ್ಲಿ ನೋಡ್ಬೋದು ನೀವು ರಾಷ್ಟ್ರೀಯ ಅರ್ಹತೆ ಮತ್ತು ಪ್ರವೇಶ ಪರೀಕ್ಷೆಗಳಿಗೆ ನೀಟ್ UG 2025 ಅರ್ಜಿ ಸಲ್ಲಿಸಿದ ಮತ್ತು ಪರೀಕ್ಷಾ ಅರ್ಹತೆ ಪಡೆದಿರುವ ಎಲ್ಲ ಅಭ್ಯರ್ಥಿಗಳು ನೀಟ್ ರೋಲ್ ನಂಬರನ್ನು ದಾಖಲಿಸಬೇಕಿದೆ. ಅದಕ್ಕಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಲಿಂಕನ್ನು ಬಿಡುಗಡೆ ಮಾಡಿದೆ. ಓಕೆ, ಇಲ್ಲಿ ಮತ್ತೆ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ರೋಲ್ ನಂಬರ್ ದಾಖಲಿಸಲು ಜುಲೈ 8 ಬೆಳಗ್ಗೆ 11 ಅವಕಾಶ ಇದೆ. ಅಂದರೆ ನಾಡಿದ್ದು ತನಕ ಅವಕಾಶ ಇದೆ. ಇಲ್ಲಿ ವೈದ್ಯಕೀಯ, ದಂತವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಬೇಕೆಂಬ ಹಂಬಲದ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ತಮ್ಮ ನೀಟ್ ರೋಲ್ ನಂಬರನ್ನು ದಾಖಲಿಸಬೇಕು. ಯಾರಲ್ಲೇನೋ ವೈದ್ಯಕೀಯ ಕೋರ್ಸ್ಗೆ ರಿಲೇಟೆಡಾಗಿ ನೀವು ಸೀಟ್ಗಳನ್ನ ಪಡೆಯಲು ಇಚ್ಛೆ ಮಾಡ್ತಿರಲ್ಲ ಅವರೆಲ್ಲ ನೋಂದಾಯಿಸಿಕೊಳ್ಳಬೇಕು ಎಂದು KEA ಕಾರ್ಯನಿರ್ವಾಹಕ ನಿರ್ದೇಶಕರು ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳು ದಾಖಲಿಸಿರುವ ರೋಲ್ ನಂಬರನ್ನು NTA ಡಾಟಾದೊಂದಿಗೆ ತಾಳೆ ಮಾಡಿ UG NEET ಅರ್ಹತೆ ಪಡೆದಿದ್ದಲ್ಲಿ ಅರ್ಜಿ ನಮೂನೆಯ ಪ್ರತಿ ತೆಗೆದುಕೊಳ್ಳಲು ಅವಕಾಶ ನೀಡಲಾಗುತ್ತದೆ. ಸೊ ಅಲ್ಲಿ ನಿಮ್ಮ ಡಾಟಾನ ಅವರು ಏನು ಮಾಡ್ತಾರೆ, KEA ಇಲಾಖೆದವರು ನೀಟ್ ಅಂದರೆ NTA ಇಲಾಖೆಯಿಂದ ಅವರು ತಗೊಂಡು ವೆರಿಫೈ ಮಾಡ್ತಾರೆ. ನಂತರ ವೆರಿಫಿಕೇಷನ್ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಎಂದು ತಿಳಿಸಿದ್ದಾರೆ. ಓಕೆ, ಅದೇ ರೀತಿಯಾಗಿ ನೀವು ಇಲ್ಲಿ ಹೊಸದಾಗಿ ಕೂಡ ಅರ್ಜಿ ಸಲ್ಲಿಸಬಹುದು. ಇಲ್ಲಿ ಕೊಟ್ಟಿದ್ದಾರೆ, ನೀಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿರುವರು ಹಾಗೂ ಇದುವರೆಗೂ KEAದಲ್ಲಿ ಅರ್ಜಿ ಸಲ್ಲಿಸದೇ ಇರುವವರಿಗೆ ಹೊಸದಾಗಿ ಅರ್ಜಿ ಸಲ್ಲಿಕೆಗೆ ಅವಕಾಶ ನೀಡಲಾಗಿದೆ. ಓಕೆ, ಈ ಒಂದು ವಿಷಯದ ಬಗ್ಗೆ ಮೊನ್ನೆ ಒಬ್ಬ ವಿದ್ಯಾರ್ಥಿ ಕಮೆಂಟ್ ಮಾಡಿದರು. ಸೊ ಅವರಿಗೆ ತಿಳಿಸಿದ್ದೆ ನಾನು ಮುಂಬರುವ ದಿನಗಳಲ್ಲಿ ಇಲಾಖೆಯು ದಿನಾಂಕವನ್ನು ಕೊಡ್ತದೆ ಅಂತ. ಸೊ ಇವಾಗ ದಿನಾಂಕ ಕೊಟ್ಟಿದೆ ಇಲಾಖೆಯು, ನೀವು ಕೂಡ ಅರ್ಜಿ ಸಲ್ಲಿಸಬಹುದು. ಓಕೆ, ಅದೇ ರೀತಿಯಾಗಿ ಜುಲೈ 7 10 ನೋಂದಣಿ ಮಾಡಿಕೊಂಡು ಅರ್ಜಿ ಸಲ್ಲಿಸಲು ಮತ್ತೊಂದು ಅವಕಾಶ ನೀಡಲಾಗಿದೆ. ಹೊಸದಾಗಿ ಅರ್ಜಿ ಸಲ್ಲಿಸಿದವರು ದಾಖಲೆ ಪರಿಶೀಲನೆಗೆ ನಂತರ ದಿನಗಳ ವೇಳಾಪಟ್ಟಿ ಬಿಡುಗಡೆ ಮಾಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಯಾರೆಲ್ಲ ಈಗ ಹೊಸದಾಗಿ ಏನು KEAದಲ್ಲಿ ಎನ್ರೋಲ್ ಆಗ್ತೀರಾ, ನೀಟ್ ಬರೆದವರು ಹೊಸದಾಗಿ ಅರ್ಜಿ ಸಲ್ಲಿಸಿದವರು ಅವರಿಗೆ ದಾಖಲಾತಿ ಪರಿಶೀಲನೆಗೆ ದಿನಾಂಕವನ್ನು ಮುಂದಿನ ದಿನಗಳೇ ತಿಳಿಸ್ತಾರೆ. ಓಕೆ, ಈ ರೀತಿಯಾಗಿ ಒಂದು ಮಾಹಿತಿ ಇದೆ. ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಬೇಗ ಇನ್ನೂ ಕೂಡ ಯಾರೆಲ್ಲ ತಮ್ಮ ನೀಟ್ ರೋಲ್ ನಂಬರ್ನ ಎಂಟರ್ ಮಾಡಿಲ್ಲ KEA ವೆಬ್ಸೈಟ್ನಲ್ಲಿ ಅವರು ಈಗ ಲಿಂಕ್ ಬಿಟ್ಟಿದ್ದಾರೆ, ನೀವು ಎಂಟರ್ ಮಾಡಿ ನೀವು ಅದರ ಒಂದು ಬೆನಿಫಿಟ್ಸ್ನ ತಗೋಬೇಕಾಗಿದೆ. ಓಕೆ, ಥ್ಯಾಂಕ್ ಯು.